ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲನ್ನು ಬದಲಿಸೋದಕ್ಕೆ ನರೇಂದ್ರ ಮೋದಿಯವರ ರೈಟ್ ಹ್ಯಾಂಡ್ ಆಗಿದ್ದಂತಹ ಅಧಿಕಾರಿಯ ಎಂಟ್ರಿ ಆಗ್ತಿದೆ. ಈಗ ವೆಸ್ಟ್ ಬೆಂಗಾಲ್ ದಶಕಗಳ ಹಿಂದೆ ಹೇಗಿತ್ತು, ಈಗಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅದನ್ನು ಸುಧಾರಿಸೋದಕ್ಕೆ ಸ್ವತಃ ಮೋದಿ ಶಾ ಎಷ್ಟು ಗಮನ ಹರಿಸಿದ್ದಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅತ್ತ ಸುವೇಂದು ಅಧಿಕಾರಿ ಅವರಿಂದ ಮತ್ತೆ ಮೆಗಾ ಸ್ಟೆಪ್ಸ್ ಎಲ್ಲ ಮುಂದುವರಿತಾ ಇದೆ. ಹಾಗೆ ಆರ್ಜಿಕರ್ ಅತ್ಯಾಚಾರ ಪ್ರಕರಣ ಇಡೀ ವೆಸ್ಟ್ ಬೆಂಗಾಲನ್ನು ಬೆಚ್ಚಿ ಬೀಳಿಸಿತು ಮತ್ತು ಈ ಚುನಾವಣಾ ಫಲಿತಾಂಶಕ್ಕೆ ದೊಡ್ಡ ಪರಿಣಾಮವನ್ನು ಕೊಡ್ತು. ಆ ಆರ್ಜಿಕರ್ ಕೇಸಲ್ಲಿ ದೊಡ್ಡ ಆದೇಶವನ್ನು ಪ್ರಕಟಿಸಿದ್ದಾರೆ ಸುವೇಂದು ಅಧಿಕಾರಿ. ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ವೆಸ್ಟ್ ಬೆಂಗಾಲ್ ಎಷ್ಟು ಮೇಜರಲ್ಲಿ ಚೇಂಜಸ್ ಮಾಡೋದು ಅನ್ನೋದು ಗೊತ್ತು. ಯಾಕಂದರೆ ಬಾರ್ಡರ್ ಬಾಂಗ್ಲಾ ಎಷ್ಟು ತಲೆ ಕೆಡಿಸ್ಕೊಂಡಿದೆ, ವೆಸ್ಟ್ ಬೆಂಗಾಲಲ್ಲಿ BJP ಸರ್ಕಾರ ಬಂದ ಮೇಲೆ ಅನ್ನೋದೆಲ್ಲ ಗೊತ್ತು. ಸುಮ್ಮನೆ ಅಲ್ಲ ಅದು. ಸೊ ಈಗ ವೆಸ್ಟ್ ಬೆಂಗಾಲ್ ಅಭಿವೃದ್ಧಿ ಮಾಡಬೇಕು, ಅಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಿಲ್ಲಿಸ್ಬೇಕು, ಗೂಂಡಾಯಿಸಮ್ ನಿಲ್ಲಿಸ್ಬೇಕು, ಈ ವಲಸೆ ಬರೋರ್ನೆಲ್ಲ ಹೆಡೆಮುರಿ ಕಟ್ಟಬೇಕು. ಇದೆಲ್ಲ ಮಾಡಬೇಕಂದ್ರೆ ಮೊದಲು ಅಭಿವೃದ್ಧಿ ಆಗಬೇಕು, ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಬೇಕು. ಅದಕ್ಕೆ ನೋಡಿ, ನರೇಂದ್ರ ಮೋದಿ ಅವ್ರಿಗೆ ಎಕನಾಮಿಕ್ ಅಡ್ವೈಸರ್ ಆಗಿದ್ದ ಸಂಜೀವ್ ಸನ್ಯಾಲ್ ಅವರೇ ಈಗ ವೆಸ್ಟ್ ಬೆಂಗಾಲ್ ಫಿನಾನ್ಸ್ ಮಿನಿಸ್ಟರ್ ಆಗ್ತಿದ್ದಾರೆ ಅನ್ನುವಂಥ ಅಚ್ಚರಿಯ ಮಾಹಿತಿ ಹೊರಬಿದ್ದಿದೆ. ಈ G20 G7 ತುಂಬ ಮೇಜರ್ ಈವೆಂಟ್ಸ್ನೆಲ್ಲ ಅಟೆಂಡ್ ಮಾಡಿದ್ದವರು ಇವರು, ಸಿಕ್ಕಾಪಟ್ಟೆ ಎಕ್ಸ್ಪರ್ಟು. ಹಾಗಾಗಿ ಈಗ G20 ವರ್ಕಿಂಗ್ ಗ್ರೂಪಲ್ಲೇ ಕೆಲಸ ಮಾಡಿದಂತಹ ಸನ್ಯಾಲ್ ಅವರು ಬಂದುಬಿಟ್ರೆ ಬಹಳ ದೊಡ್ಡ ಬೂಸ್ಟ್ ವೆಸ್ಟ್ ಬೆಂಗಾಲ್ ಆರ್ಥಿಕತೆಗೆ. ಅದಾಗಬೇಕು ಅಂದರೆ ಬರಲೇಬೇಕು. ಅವರ ಪತ್ನಿ ಕೂಡ, ಸನ್ಯಾಲ್ ಅವರ ಪತ್ನಿ ಕೂಡ BJP ಮಹಿಳಾ ಮೋರ್ಚಾದಲ್ಲಿ ಪ್ರಮುಖ ಸ್ಥಾನದಲ್ಲಿರೋರು. BJP ಗೆಲುವಿಗೆ, ಕ್ಯಾಂಪೇನ್ಗೆಲ್ಲ ಅವ್ರ ಕೊಡುಗೆನೂ ದೊಡ್ಡದಿದೆ. ಈಗ ಇವರು ಬರ್ತಾರೆ, ಸಂಜಯ್ ಸನ್ಯಾಲ್ ಅವರು ಬರ್ತಾರೆ ಅಂತ ಕೇಳಿ ಬರ್ತಾ ಇದೆ. ಯಾಕಂದರೆ 10.5 GSDPಯಲ್ಲಿ ಯಾವ ರೀತಿ ಇಳಿಕೆ ಆಗಿದೆ. ಎಷ್ಟಿತ್ತು 1960ಯಲ್ಲಿ 10.5 GSDP ಇದ್ದಿದ್ದು, ಈಗ ಎಷ್ಟಾಗಿದೆ 2026ರಲ್ಲಿ 5.6, ಅರ್ಧಕ್ಕರ್ಧ. ಇಡೀ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಂತಹ ದುಸ್ಥಿತಿಗೆ ತಲುಪಿದೆ ಅಂದರೆ 1960ಇಂದ 2026ಗೆ ನೋಡಿದ್ರೆ ಅಂತಹ ಆಡಳಿತ, ದುರಾಡಳಿತ ಅಲ್ಲದೆ ಮತ್ತೇನು. ಅದನ್ನು ಸರಿ ಮಾಡಬೇಕು ಅಂದರೆ ಈಗ ಸಿಕ್ಕಾಪಟ್ಟೆ ಬುದ್ಧಿವಂತರು ಬೇಕಲ್ಲಿಗೆ. ಹಾಗಾಗಿ ಸಂಜಯ್ ಸನ್ಯಾಲ್ ನರೇಂದ್ರ ಮೋದಿ ಅವರ ಎಕನಾಮಿಕ್ ಅಡ್ವೈಸರನ್ನೇ ಈಗ ಕಳಿಸ್ಕೊಡ್ಲಾಗ್ತದೆ. ಅವರು 2022 ತನಕನೂ ನರೇಂದ್ರ ಮೋದಿ ಅವ್ರ ಜೊತೆಗೇನೆ ಹೆಜ್ಜೆ ಇಟ್ಟವರು. ಈಗ ವೆಸ್ಟ್ ಬೆಂಗಾಲಲ್ಲಿ ಅವ್ರಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಕಳಿಸ್ಕೊಡ್ತಿದ್ದಾರೆ ಮೋದಿ ಶಾ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಹಾಗಾಗಿ ಇಷ್ಟು ಗಮನ ಹರಿಸ್ತಿದ್ದಾರೆ ಅಂದರೆ ವೆಸ್ಟ್ ಬೆಂಗಾಲ್ ಚೇಂಜ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಇನ್ನು ಆರ್ಜಿಕರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ, 3 ಜನ IPS ಅಧಿಕಾರಿಗಳನ್ನು ಈಗ ಕಿತ್ತು ಹಾಕಿದ್ದಾರೆ ಸುವೇಂದು ಅಧಿಕಾರಿ. ಯಾಕಂದರೆ ಆರಂಭಿಕವಾಗಿ ಎಲ್ಲ ಸಾಕ್ಷಿ ನಾಶ ಮಾಡಿದ್ದು, ಆ ವಿಕ್ಟಿಮ್ ಫ್ಯಾಮಿಲಿಯವರನ್ನೇ ಹೋಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದು, ಬ್ರೈಬ್ ಕೊಟ್ಟಿದ್ದು, ಅವರನ್ನೇ ದುಡ್ಡು ತೋರಿಸಿ ಈ ಕೇಸ್ ಬಾಯಿ ಮುಚ್ಚಿಸೋದಕ್ಕೆ ನೋಡಿದ್ದು, ಇಂಥದ್ದೆಲ್ಲ ಆಗಿದೆ. ಸೊ ಆರಂಭದಲ್ಲಿ ಏನು ಮಾಡಬೇಕಿತ್ತಲ್ಲ, ತುಂಬ ಇಂಪಾರ್ಟೆಂಟ್ ಗೋಲ್ಡನ್ ಅವರಲ್ಲಿ, ಅದನ್ನೇ ಇವರು ಮಿಸ್ ಮಾಡಿದ್ದಾರೆ. ಅಂತಹ 3 ಜನ IPS ಆಫೀಸರ್ನೇ ಸಸ್ಪೆಂಡ್ ಮಾಡಿ ಬಿಸಾಕಿದ್ದಾರೆ. ಮಿಸ್ ಹ್ಯಾಂಡ್ಲಿಂಗ್, ಈ ವಿಚಾರಣೆಯಲ್ಲಿ ಮಿಸ್ ಹ್ಯಾಂಡ್ಲಿಂಗ್ ಅಂತ ಅವರನ್ನೆಲ್ಲ ಕಿತ್ತು ಬಿಸಾಕಿರೋದು. ಅಭಿಷೇಕ್ ಗುಪ್ತಾ, ಇಂದಿರಾ ಮುಖರ್ಜಿ, ವಿನೀತ್ ಗೋಯಲ್, ಈ 3 ಜನರನ್ನು ಕೂಡ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಈ ಡಾಕ್ಟರ್ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಜನಾಕ್ರೋಶ ಅಲಸಿಡಿತು ಅನ್ನೋದು ಗೊತ್ತು. ಮತ್ತದು ಜನಾಕ್ರೋಶ TMCಗೆ ಈ ಎಲೆಕ್ಷನ್ನಲ್ಲಿ ಎಂಥ ಶಾಪ ಆಯಿತು ಅನ್ನೋದು ಗೊತ್ತು. ಆರ್ಜಿಕರ್ ವಿಕ್ಟಿಮ್ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟು BJP MLA ಮಾಡಿದ್ದೂ ಆಯಿತು. ಅಷ್ಟೆಲ್ಲ ಬದಲಾವಣೆ ಮಾಡಿ ಈಗ ಆ ಕೇಸಲ್ಲಿ ನ್ಯಾಯ ಒದಗಿಸುವಂಥ ಸಂಕಲ್ಪ ಮಾಡಿರೋ ಅಧಿಕಾರಿ ಅಂಥದ್ದೊಂದು ಕೆಲಸವನ್ನು ಈಗ ಶುರು ಮಾಡಿದ್ದಾರೆ. ವಂದೇ ಮಾತರಂ ಈಗ ಶಾಲೆಗಳಲ್ಲಿ ಕಡ್ಡಾಯ ಆಗಿದೆ. ಲೌಡ್ ಸ್ಪೀಕರ್ ಮೇಲೆ ಸುವೇಂದು ಅಧಿಕಾರಿ ಪ್ರಹಾರ ಮಾಡಿದ್ದಾರೆ ಈಗ. ಮತ್ತು ರೋಡಲ್ಲಿ ಕಂಡಲ್ಲೆಲ್ಲ ನಮಾಜ್ ಮಾಡೋ ಹಾಗಿಲ್ಲ. ಅಕ್ರಮ ಮಾಂಸದ ಅಂಗಡಿಗಳನ್ನು ಮುಚ್ಚಿಸಲಾಗ್ತಿದೆ. ಅಕ್ರಮ ಫ್ಯಾಕ್ಟ್ರಿಗಳು, ಅಕ್ರಮವಾಗಿ ನಡೀತಾ ಇರುವಂತಹ ಎಲ್ಲ ಕಟ್ಟಡಗಳನ್ನು ಕೂಡ ಬುಲ್ಡೋಸರ್ ಬಂದು ಕಿತ್ತು ಬಿಸಾಕ್ತಾ ಇದೆ. ಹಾಗಾಗಿ ಸುವೇಂದು ಅಧಿಕಾರಿ ಬಂದ 1 ವಾರದಲ್ಲೇ ಏನೇನು ಮಾಡಿಸ್ತಿದ್ದಾರೆ, ಯಾವ ರೀತಿ ಫೈಲ್ಗಳು ಓಪನ್ ಆಗಿವೆ, ಹಳೆ ವೈಲೆನ್ಸ್ ಮಾಡಿದವ್ರನ್ನೆಲ್ಲ ಉಲ್ಟಾ ನೇತು ಹಾಕ್ತೀನಿ ಅಂತ ಅಮಿತ್ ಶಾ ಅವ್ರು ಏನು ಹೇಳಿದಾರಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಧಿಕಾರಿ ಸ್ಟೆಪ್ ತಗೊಂಡೇ ಬಿಟ್ಟಿದ್ದಾರೆ.
ವೆಸ್ಟ್ ಬೆಂಗಾಲನ್ನು ಗುಡಿಸಿ ಕ್ಲೀನ್ ಮಾಡೋದಕ್ಕೆ ಯೋಗಿ ಆದಿತ್ಯನಾಥ್ ಬಗೆಯ ನಿರ್ಧಾರಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಕಟಿಸ್ತಾ ಇರೋದು ಸುವೇಂದು ಅಧಿಕಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಈಗ. ಹಾಗೆ ಈ ವೆಲ್ಫೇರ್ ಸ್ಕೀಮ್ಗಳಿಂದ SIR ಅಲ್ಲೆಲ್ಲ ಗೊತ್ತಾಯ್ತಲ್ಲ, ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಬಾಂಗ್ಲಾ ಆಕ್ರಮ ವಲಸಿಗರಿದ್ದಾರೆ, SIR ಇಂದ ಔಟ್ ಆದರು. ಈಗ ಅವ್ರನ್ನೆಲ್ಲ ಗುರುತಿಸಿ ರೇಷನ್ನು ಗೀಷನ್ನು ಏನೂ ಸಿಗಲ್ಲ, ವೆಲ್ಫೇರ್ ಸ್ಕೀಮ್ಗಳಿಂದ ಕಿತ್ತು ಹಾಕಿಬಿಟ್ರೆ ಅವ್ರಿಗೆ ಉಸಿರುಗಟ್ಟದಂಗಲ್ವಾ. ಅವ್ರು ಇರೋದು ಯಾಕೆ, ತಿನ್ನಕ್ಕೆ ಸಿಗತ್ತಿಲ್ಲಿ ಅಂತ. ನಮ್ಮ ಇಂಡಿಯನ್ಸ್ಗೆ ಸಿಗಬೇಕಾದಂಥ ಸ್ಕೀಮ್ಗಳನ್ನು ಇಲ್ಲಿ ಸೌಲಭ್ಯಗಳನ್ನೆಲ್ಲ ಹೊಡ್ಕೊಂಡು ಅವರು ಕೊಬ್ಬಿ ತಿಂದು ತೇಗಿ ಇಲ್ಲಿ ಅವರನ್ನು ದೋಚ್ತಾ ಇದ್ದವ್ರನ್ನ ಈಗ ಏನೂ ಕೊಡದೆ ಬಿಟ್ಟುಬಿಟ್ರೆ ತಾನೇ ಜಾಗ ಖಾಲಿ ಮಾಡ್ತಾರೆ. ಒಂದು ಅವ್ರದ್ದೆಲ್ಲ ಅಲ್ಲಿ ಏನೂ ಇರಲೇಬಾರ್ದು ಆ ರೀತಿಯಲ್ಲಿ ಕಿತ್ತು ಬಿಸಾಕೋದು. ಬಾಂಗ್ಲಾ ಜೊತೆ ಮಾತುಕತೆನೂ ಆಗ್ತಾ ಇದೆ, ಮರ್ಯಾದೆಯಿಂದ ವಾಪಸ್ ಕರ್ಕೊಳ್ಳಿ ಅಂತ. ಅದರ ಜೊತೆಗೆ ಈ ರೀತಿ ಇಲ್ಲೂ ಒಳಗಡೆ ಸರ್ಜಿಕಲ್ ಸ್ಟ್ರೈಕ್ ಆಗ್ತಿದೆ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ. ಆ ಕಡೆ ಮುಸಲ್ಮಾನರು ಕಣ್ಣೀರಿಡ್ತಿದ್ದಾರೆ, ನಮ್ಮ ವಿರುದ್ಧ ದೊಡ್ಡ ದೌರ್ಜನ್ಯ ಆಗ್ತಿದೆ ಅಂತ. ಬಟ್ ನಾವು ಇಂಥ ಒಂದು ಕಮ್ಯುನಿಟಿಯನ್ನೆಲ್ಲ ಟಾರ್ಗೆಟ್ ಮಾಡ್ತಿಲ್ಲ, ಅಕ್ರಮವಾಗಿ ಮಾತ್ರ ಏನೂ ನಡೆಯೋಕ್ಕೆ ಬಿಡಲ್ಲ ಅಂತ ಸುವೇಂದು ಅಧಿಕಾರಿ ಆಪರೇಷನ್ ಈಗ ವೆಸ್ಟ್ ಬೆಂಗಾಲಲ್ಲಿ ಹಗಲು ರಾತ್ರಿ ಅನ್ನೋದೇ ಮುಂದುವರಿತಾ ಇರೋದು. ಇನ್ನು TMC ಅವ್ರ ಮೇಲೇನೆ ದೌರ್ಜನ್ಯ ಆಗಿದೆ ಅಂತ ಹೋರಾಟ ಮಾಡೋದಕ್ಕೆ ಮತ್ತೆ ವಕೀಲೆಯಾಗಿ ಈಗ ಶುರು ಮಾಡಿದಾರಲ್ಲ, ಅದಕ್ಕೂ ಕೂಡ ಆಘಾತ ಎದುರಾಗಿದೆ ಮಮತಾ ಬ್ಯಾನರ್ಜಿ ಅವ್ರಿಗೆ. CM ಹುದ್ದೆಯಿಂದ ಇಳಿದ ಬಳಿಕ ಕರಿಕೋಟ್ ತೊಟ್ಟು ಮಮತಾ ಬ್ಯಾನರ್ಜಿ ಕಲ್ಕತ್ತಾ ಹೈಕೋರ್ಟ್ ಅಲ್ಲಿ ವಕೀಲಿಕೆಗೆ ಹಾಜರಾಗಿದ್ದಾರೆ. ಆಗ ಸುಪ್ರೀಂ ಕೋರ್ಟ್ ಅಲ್ಲಿ SIR ವಿಚಾರದಲ್ಲಿ ಇದೇ ರೀತಿ ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ ಆಯ್ತು, ಹೈಕೋರ್ಟ್ ನಲ್ಲಿ ಶುರುವಾಗಿದೆ. ರಾಷ್ಟ್ರೀಯ ವಕೀಲರ ಸಂಘ ಇದ್ರ ಬಗ್ಗೆ ಮಾಹಿತಿ ಕೇಳಿರೋದು. ಬಾರ್ ಕೌನ್ಸಿಲ್ ಈಗ ಮಮತಾ ಬ್ಯಾನರ್ಜಿ ಅವ್ರಿಗೆ ಶಾಕ್ ಕೊಟ್ಟಿದೆ. ವಕೀಲರಾಗಿ ಅವರ ನೋಂದಣಿ ಸದ್ಯದ ಸದಸ್ಯತ್ವ ಸ್ಥಿತಿಯ ಬಗ್ಗೆ 48 ಗಂಟೆಗಳ ಒಳಗಡೆ ದಾಖಲೆ ಸಮೇತ ವರದಿ ಸಲ್ಲಿಸಿ ಅಂತ ರಾಜ್ಯ ವಕೀಲರ ಸಂಘಕ್ಕೆ ತಾಕೀತು ಮಾಡಲಾಗಿದೆ. ಸೊ ಇವರು ಹೈ ಡ್ರಾಮಾ ಸೃಷ್ಟಿಸೋದ್ರಲ್ಲಿ ಎಕ್ಸ್ಪರ್ಟು ಮಮತಾ ಬ್ಯಾನರ್ಜಿ ಅವರು. ಈಗ ಕರಿಕೋಟ್ ತೊಟ್ಟು ಬರ್ತಾರೆ, ಆದರೆ ಅವಕಾಶ ಇದೆ ಅವ್ರಿಗೆ ಕಾನೂನು ಪ್ರಕಾರ ಅನ್ನೋದಕ್ಕೂ ಕೂಡ ಸವಾಲು ಹಾಕಿರೋದು. ಮತ್ತೆ ವೃತ್ತಿ ಆರಂಭಿಸಬೇಕು ಅಂದರೆ ನವೀಕರಿಸೋದು ಕಡ್ಡಾಯ. 2011ರಿಂದ 26ರವರೆಗೆ CM ಆಗಿದ್ರು ಮಮತಾ. ವಕೀಲರ ಪಟ್ಟಿಯಿಂದ ಅಮಾನತುಗೊಳ್ಳೋದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಬಾರ್ ಕೌನ್ಸಿಲ್ನಲ್ಲಿ ಇನ್ನೂ ಅವ್ರ ಹೆಸರಿದೆಯಾ, ವಕೀಲಿಕೆ ಹಕ್ಕಿಗಾಗಿ ಅವ್ರ ಅರ್ಜಿ ಸಲ್ಲಿಸಿದ್ರಾ, ಪರವಾನಗಿ ಸಿಕ್ಕಿದೆಯಾ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಇವ್ರು ಹೇಳ್ತಿರೋದು ಆಸ್ತಿ ಪಾಸ್ತಿ ಹಾನಿ ಆಗಿದೆ, ಪೊಲೀಸರು FIR ತಗೊಳ್ತಿಲ್ಲ, ಗೂಂಡಾಗಿರಿ ನಡೆಸ್ತಾ ಇದೆ BJP ಸರ್ಕಾರ, ರಕ್ಷಣೆ ಕೊಡಬೇಕು ಸಂತ್ರಸ್ತರಿಗೆ ಅಂತೆಲ್ಲ ಮನವಿ ಮಾಡಿಕೊಂಡು ಏನು ಆರೋಪ TMC ಸರ್ಕಾರದ ಮೇಲಿತ್ತೋ ಅದೇ ಆರೋಪನಿಗೆ BJP ವಿರುದ್ಧ ಮುಗಿಬಿದ್ದು ಮಮತಾ ಹೋರಾಟಕ್ಕೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಫೋಟೋಗಳನ್ನು ತಗೊಂಡು ಸಾಕ್ಷಿ ಇದೆ ನನ್ನ ಹತ್ರ, ವಿಡಿಯೋಗಳಿವೆ ದೌರ್ಜನ್ಯ ಆಗಿರೋದಕ್ಕೆ ಅಂತ ಮುಂದಾಗಿದ್ದಾರೆ. ಅದಕ್ಕೀಗ ವಕೀಲರ ಸಂಘ ಶಾಕ್ ಕೊಟ್ಟಿರೋದು. ಮಮತಾ ಬ್ಯಾನರ್ಜಿ ಅವರು ಇದೆಲ್ಲ ನಡೆಸ್ತಿರೋದೇ ಅಕ್ರಮ ಅಂತ. उस वक्त पूर्व पाकिस्तान था, पाकिस्तान का साथ गया है और ये जो पोर्शन है वेस्ट बंगाल का पोर्शन, ये भारत का हिस्सा बना. आज ये भारत का हिस्सा नहीं बनता, हमारी इस्लामिक कंट्री में रहना पड़ता. इसलिए जो बंगाल का फॉर्मेशन किया है, बंगाल को जिन्होंने तैयार किया है, आज मुख्यमंत्री बनने का बाद ಮಹಿಳೆಯರಿಗೆ ರಕ್ಷಣೆ ಮತ್ತು ಹಿಂದೂಗಳನ್ನ ಏನು ಅನ್ಯಾಯಕ್ಕೆ ದೂಡಲಾಗಿತ್ತು ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಬಿಗ್ ಸ್ಟೆಪ್ ಅನ್ನು ತಗೊಂಡಿದ್ದಾರೆ ಬಂಗಾಳ CM. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.